ಇವಾಗ ನೀವು ನೋಡ್ತಿರುವಂತಹ ಈ ವ್ಯಕ್ತಿ ಯಾರು ಅಂದರೆ ಅಸ್ತ ರಾವಣಾಸುರ ಅವರ ಮಗನಾದಂತಹ ಇಂದ್ರಜಿತ. ಸೊ ಈ ಇಂದ್ರಜಿತನ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಮುಂದೆ ವಿಷಯ ತಿಳಿಸ್ಕೊಡ್ತೀನಿ. ಈ ಸ್ಥಳ ಯಾವುದು, ಇದು ಪ್ರತೀತಿ ಏನು, ಯಾಕೆ ಇವನಿಗೊಂದು ದೇವಸ್ಥಾನ ಕಟ್ಟಿದ್ದಾರೆ ರಾವಣನ ಮಗನಿಗೆ, ಅದು ನಮ್ಮ ಕರ್ನಾಟಕದಲ್ಲಿ. ಸೊ ಬನ್ನಿ ಎಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಕಮಾನ್, ಲೆಟ್ಸ್ ಸಿ ದ ಹಿಸ್ಟ್ರಿ. ಸೊ ಬೆಟ್ಟ ಹತ್ತೋಕೆ ಇಲ್ಲಿಂದ ಸ್ಟಾರ್ಟು, ಈ ಸ್ವಾಮಿ ಪಾದದಿಂದ ಈಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಜೈ ಹನುಮಾನ್, ಜೈ ಶ್ರೀರಾಮ್. ಏನು ನೋಡ್ತಿದ್ದೀರಾ, ಕೈ ಮುಗಿರಿ. ಈ ಪಾದ ಯಾಕೆ ಪಾದ ಅಂದ್ಕೊಂಡಿದ್ದೀರಾ? ಸಾಕ್ಷಾತ್ ಆಂಜನೇಯ ಸ್ವಾಮಿ ಪಾದ. ಸೊ ಹನುಮಾನ್ ಹೆಜ್ಜೆ ಇತ್ತಂಥ ಪಾದನೇ ಈ ಪಾದ. ಇಲ್ಲಿಂದ ಅವರು ಎಗರಿರೋದು ಒಂದು ಪ್ಲೇಸ್ ಇದೆ, ಅದು ಮುಂದೆ ನಿಮಗೆ ತೋರಿಸ್ತೀನಿ. ಸೊ ಇದು ಆಂಜನೇಯನ ಪಾದ ಅಂತ ಇಲ್ಲಿನ ಜನ ನಂಬ್ತಾರೆ. ಸೊ ಕೈ ಮುಗಿರಿ, ಏನು ನೋಡ್ತಿದ್ದೀರಾ, ಕೈ ಮುಗಿರಿ. ಇಂದ್ರಜಿತ್ ಒಂದು ಇದೆ ರಾಕ್ಷಸ, ರಾವಣನ ಮಗ. ಅವನಿಗೆ ಸತ್ತಕ್ಕದ್ದು ಮರಿ ಮಟನ್ ಎಲ್ಲ ಕುಯ್ಯದಲ್ಲ.